ಮಲೆಯ ಗಜ ಮನೆಗೆ ಬಂದರೆ ಮಲೆಯ ನೆನೆವುದೇ ಮಾಡ್ಪದೆ. ವನದ ಕೋಗಿಲೆ ಮನೆಗೆ ಬಂದರೆ ವನವ ನೆನೆವುದೇ ಮಾಡ್ಪದೆ. ಭಕ್ತಿ ಪ್ರಧಾನ ಭಕ್ತರು ಮರಳಿ ಭೂಮಿಗೆ ಬಂದರೆ ದೈವಾರಾಧನೆಯ ಮರೆಯುವುದ ಮಾರ್ಪಡೆ ಅಂತ. ಒಂದು ಆನೆ ಕಾಡಿನಲ್ಲಿರುತ್ತೆ. ಮಲೆ ಅಂದರೆ ಕಾಡು ಅಂತ. ಕಾಡಿನಲ್ಲಿದ್ದಂಥ ಆನೆಯನ್ನು ನೀವು ಮನೆಗೆ ತಂದು ಊರಿಗೆ ತಂದು ಅದಕ್ಕೆನ್ನೆಲ್ಲ ಸುಖ ಭೋಗಗಳನ್ನು ಕೊಟ್ಟರು ಅದು ನೆನೆಸೋದೇ ಕಾಡನ್ನು, ನಿಮ್ಮ ಮನೆಯನ್ನು ಸುಖವನ್ನು ನೆನೆಸಲ್ಲ. ಅದಕ್ಕೆ ಮಲೆಯ ಗಜ ಮನೆಗೆ ಬಂದರೆ ಮಲೆಯ ನೆನೆವುದ ಮಾಡ್ಪದೆ, ಕಾಡನ್ನು ನೆನೆಸೋದು ಮರೆಯೋದಿಲ್ಲ ಅದು. ವನದ ಕೋಗಿಲೆ ಮನೆಗೆ ಬಂದರೆ ವನವ ನೆನೆವುದೇ ಮಾಡ್ಪದೆ. ಒಂದು ಕೋಗಿಲೆಯನ್ನು ತಂದು ನೀವು ಸಾಕಿ ಪಂಜರ ಇಟ್ಟು ಬಂಗಾರದ ಪಂಜ ಇಟ್ಟರು ಅದಕ್ಕೆಲ್ಲ ಸುಖ ಭೋಗಗಳನ್ನು ಕೊಟ್ಟರು ಅದು ಕಾಡನ್ನೇ ನೆನೆಸ್ತದೆ, ವನವನ್ನೇ ನೆನೆಸ್ತದೆ. ಅಲ್ಲಿ ಅದು ಸ್ವತಂತ್ರವಾಗಿರ್ತದೆ ಅಂತ. ಹಾಗೆ ದೈವಾಂಶ ಗುಣವುಳ್ಳವಂಥ ಭಕ್ತರು, ದೈವ ಸಂಭೂತರು ಭೂಮಿಗೆ ಬಂದರೆ ಆ ದೈವವನ್ನು ಪೂಜಿಸ್ತಕ್ಕಂಥದ್ದು ಮರೆಯೋದಿಲ್ಲ ಅಂತ. ಈ ಒಂದೇ ಇಲ್ಲಿ ಒಂದು ಬಹುತ್ಕಾಲದ ಭವಿಷ್ಯದ ಈ ನಾಡು ಒಂದು ಭೈವ ಧರ್ಮಕ್ಷೇತ್ರ ಆಗುವ ಲಕ್ಷಣವಿದೆ. ಯಾಕೆಂದರೆ ನಾನು ಸಾಮಾನ್ಯವಾಗಿ ಯಾರದು ಕರೆದ ಕಡೆ ಏನು ಹೋಗಲ್ಲ, ಒಪ್ಪಿಗೆಂಡ್ರು ಭಾಳಷ್ಟು ಚಿಂತನೆ ಮಾಡ್ತೀನಿ ನಾನು. ಇಲ್ಲೇ ವಿಚಾರದಲ್ಲಿ ಯೋಚನೆ ಮಾಡಿದೆ. ನಮ್ಮ ಮಹೇಶರ್ ಕರೆದರು ಬಂದವರೆಲ್ಲ, ಏನು ಇಲ್ಲಿ ಯಾತಕ್ಕೆ ಹೋಗ್ಬೇಕಿಲ್ಲಿ, ಯಜ್ಞ ಎಲ್ಲ ಕಡೆ ಯಜ್ಞ ಮಾಡ್ತಾರೆ, ಇವರು ಮಾಡ್ತಾರೆ, ಯಾತಕ್ಕೆ ಅಂದಾಗ ನನಗೆ ಆ ದೈವ ಸಂಕಲ್ಪ ಪ್ರೇರಣೆ ಆಯಿತು. ನೀವಲ್ಲಿ ಬರಲೇಬೇಕು. 500 ವರ್ಷಗಳ ಹಿಂದೆ ನಾನು ಅಲ್ಲಿದ್ದೆ. ಇದು ರಾಜಸ್ಥಾನ. ಎಲ್ಲ ಕಡೆ ಹೋದೆ. ಮತ್ತು ಈ ತುಳುನಾಡಿನ ಮಹಾವೀರರು ಕೋಟಿ ಚೆನ್ನಯ್ಯ ಅವರು ಇದ್ದಂಥ ಭೂಮಿ ಇದು. ಅವರು ಪ್ರಾಮಾಣಿಕರು, ಶ್ರೇಷ್ಠರು, ದೈವಭಕ್ತರು, ಪ್ರಜಾಪ್ರೇಮಿಗಳು, ರಾಜಹಿತವುಳ್ಳವರು. ಆ ರಾಜನಿಂದಲೇ ಕೊಲೆಗೈದ ಜಾಗ ಇದು. ಈಗ ನಾನು ಎಲ್ಲ ಕಡೆಗೆ ಹೋದೆ. ಎಲ್ಲ ಪೂರ್ವ ದಿಕ್ಕಿನಲ್ಲಿಟ್ಟರು, ಪಶ್ಚಿಮ ದಿಕ್ಕಲ್ಲಿಟ್ಟರು, ಎಲ್ಲಿಯೂ ನನಗೆ ನೆಮ್ಮದಿ ಆಗಲಿಲ್ಲ. ಅದಕ್ಕೆ ನಾನು ಒಂದು ಸನ್ಯಾಸಿ ಕಡೆ ಬಂದೆ. ಅಲ್ಲಿಯೂ ಸುಖ ಆಗಲಿಲ್ಲ. ಅಲ್ಲಿನ ಈ ಭಕ್ತರು ತಂದು ನನಗಿಲ್ಲಿ ಇಟ್ಕೊಂಡಿದ್ದಾರೆ. ಇಲ್ಲಿ ನನ್ನ ಪಶ್ಚಿಮಾಭಿಮುಖವನ್ನು ನೆಲೆಸಬೇಕು. ಅದಕ್ಕೆ ಸನ್ಯಾಸಿಯಲ್ಲಿದ್ದೆ ನಾನು. ಈಗ ಅದೇ ನೀವು ಬಂದು ಇಲ್ಲಿ ಒಂದು ಹರಿಸಿ ಹೋದರೆ ಮುಂದೆ ಇದು ಬಹುತ್ ಕಾರ್ಯ ಆಗ್ತದೆ ಎನ್ನುವ ಮಾತನ್ನು ನನ್ನ ಜಪಕಾಲದಲ್ಲಿ, ಅನುಷ್ಠಾನ ಕಾಲದಲ್ಲಿ ಆ ದೈವಗಳನ್ನೇ ಅನುಸಂಧಾನ ಮಾಡಿದೆ ನಾನು. ಹಾಗಾಗಿ ಇವತ್ತು ಇಂಥ ಒಂದು ಪುಣ್ಯ ಕಾರ್ಯ ನಡೀತಾ ಇದೆ. ಅದರಲ್ಲೂ ನನ್ನ ಲೆಕ್ಕ ನೀವೆಲ್ಲ ಭಾಳ ಪುಣ್ಯವಂತರು, ನೀವೆಲ್ಲ ಭಾಗ್ಯವಂತರು. ಯಾತಕ್ಕೆ ಅಂದರೆ ನಿಮ್ಮ ದೇವರು 500 ವರ್ಷಗಳಿಂದ ಹೋಯಿತು. ಎಲ್ಲ ಕಡೆ ತಿರುಗಿ ಬಂದು ಕೊನೆಯೀಗ ನಿಮ್ಮೂರಿಗೆ ಬಂದಿದೆ. ಅದು ಎಲ್ಲ ಕಡೆ ಹೋದರೂ ಸಹಿತ ನಿಮ್ಮೂರನ್ನೇ ನೆನೆಸ್ತು, ನಿಮ್ಮನ್ನೇ ನೆನೆಸ್ತು, ನಿಮ್ಮನ್ನೇ ಬೇಡ್ತದು. ಹಾಗಾಗಿ ಎಂತಹ ಪುಣ್ಯ ನಿಮಗಿದೆ ನೋಡಿ. ಈ ನಾಡಿನ ಜನ ಮತ್ತೆ ಪುನಃ ನಿಮ್ಮ ದೇವರನ್ನು ತಂದು ಇಲ್ಲಿಯೇ ಸ್ಥಿರ ಮಾಡಿಕೊಂಡು ಇಲ್ಲಿಯೇ ನಡೆಸಿ ಇಲ್ಲಿ ದೈವಾರಾಧನೆ ಮಾಡೋ ಶಕ್ತಿ ಪುನಃ ನಿಮಗೆ ಸಿಗ್ತಾ ಇದೆ ಅಂದರೆ ನಿಜವಾಗಲೂ ಇತಿಹಾಸದಲ್ಲಿ ಬರೆದಿಡುವಂಥ ನಿಮ್ಮೆಲ್ಲರ ಪುಣ್ಯ ಭಾಗ್ಯದಾತರ ನೀವು. ಈ ಪುಣ್ಯ ಈ ನೆಲ ಎಷ್ಟು ಪುಣ್ಯ ಮಾಡಿರಬೇಕು. ಈ ನೆಲ ಎಂಥ ಪವಿತ್ರವಾಗಿರಬೇಕು. ಯಾಕೆಂದರೆ ಇದ್ದಂಥ ದೇವರು ವಾಪಸ್ಸು ಬಂದು ನಿಮ್ಮಲ್ಲಿ ನಿಲ್ತೀನಿ ನೋಡ್ರಿ. ಹರಿಹರ ಒಂದು ಕಡೆ ಬರೀತಾನೆ, ಒಬ್ಬ ಮೀನುಗಾರ ಇದ್ದ, ಮೀನು ಹಿಡಿತಾ ಇದ್ದ. ಅವನು ಮೀನು ಹಿಡಿಯುವಾಗ ಅವನೊಂದು ಕಾಯಕ ಬಲೆ ಎಸೆಯವನು. ಮೊದಲು ಮೀನು ಸಿಕ್ಕಿರೆ ಆ ದೇವರಿಗೆ ಅಂತ ಬಿಟ್ಬಿಡ್ತಿದ್ದ. ಎರಡೇ ಮೀನು ಸಿಗುತ್ತಂದು ಜೀವನ ಮಾಡ್ತಾಯಿದ್ದ.
ಹಿಂಗೆ ಎಷ್ಟೋ ದಿನ ಜೀವನ ಮಾಡ್ತಿದ್ದ, ಬಲೆ ಬೀಸ್ತಾ ಇದ್ದ. ಮೊದಲು ಬಲೆಗೆ ಬಿದ್ದಂಥ ಮೀನು ದೇವ್ರದು, ಆಮೇಲೆ ಇವಂದು. ಅದಕ್ಕೆ ಆ ಭಗವಂತ ಪರೀಕ್ಷೆ ಮಾಡಬೇಕು ಅಂತೇಳಿ ಒಂದಿನ ಒಂದು ದೊಡ್ಡ ಮೀನನ್ನು ಹಾಕಿಬಿಟ್ಟ. ಭಾಳ ದೊಡ್ಡ ಮೀನು ಸಿಕ್ತು ಅವನಿಗೆ. ದಡಿಗೆ ಎಳೆದ, ನೋಡಿದ, ಈ ಮೀನು ನಾನು ಮಾರಿರೋ ಒಂದು ತಿಂಗಳು ಚೆನ್ನಾಗಿರ್ಬೋದು, ಅಷ್ಟು ದಪ್ಪ ಐತೆ, ಅಷ್ಟು ಬೆಲೆ ಆಗುತ್ತೆ ಅಂತ. ಆದರೆ ಅವನ ಕಾಯಕ ಏನಿತ್ತು, ಮೊದಲು ಸಿಕ್ಕಿದ್ದ ಮೀನು ದೇವರಿಗೆ. ವಚನ ಭ್ರಷ್ಟನಾಗಲಿಲ್ಲ, ದೇವರಿಗೆ ಬಿಟ್ಬಿಟ್ಟ ಅವನು. ಮತ್ತೆ ಬಲೆಯನ್ನು ಬೀಸಿದ, ಒಂದೂ ಮೀನು ಸಿಕ್ಕಲಿಲ್ಲ. ಮರುದಿನ ಬಂದ, ಮತ್ತೆ ಬೀಸಿದ, ಅಲ್ಲಿ ಒಂದು ದೊಡ್ಡ ಮೀನು ಸಿಕ್ತು, ಮತ್ತೆ ಸಿಕ್ಕಲಿಲ್ಲ. ಈಗ ಒಂದು ವಾರ ಮಾಡಿದ. ಅವನು ಯೋಚನೆ ಮಾಡಿದ, ಇನ್ನು ನನ್ನ ಹೆಂಡತಿ ಮಕ್ಕಳು ಉಪವಾಸ ಸಾಯ್ತಾ ಇದ್ದಾರೆ, ನಾನು ಸಾಯ್ತಾ ಇದ್ದೀನಿ, ನೀನು ನಂಬಿ ಈ ಕಾಯಕ ಮಾಡ್ತಾ ಇದ್ದೀನಿ, ನೀನು ಮೀನು ಕೊಡಲಿಲ್ಲ. ಮೊದಲು ಮೀನು ಕೊಟ್ಟೆ, ನಿಂದು ಕಿತ್ಕೊಂಡ್ಬಿಟ್ಟೆ, ನನಗೆ ಕೊಡಲಿಲ್ಲ. ಇವತ್ತು ಏನಾದ್ರು ನಾನು ಬಲೆ ಬೀಸ್ತೀನಿ, ನನಗೆ ಮೀನು ಸಿಗಲಿಲ್ಲ ಅಂದರೆ ಇಲ್ಲೇ ಹತ್ಯೆ ಮಾಡ್ಕೊಂಬಿಡ್ತೀನಿ, ಇಲ್ಲೇ ಪ್ರಾಣ ಬಿಟ್ಟುಬಿಡ್ತೀನಿ ಅಂತೇಳಿ ಆ ಭಗವಂತನಿಗೆ ಸವಾಲು ಹಾಕಿ ಅವನು ಬಲೆ ಬೀಸ್ತಾನೆ. ಒಂದು ಮೀನು ಸಿಕ್ತು, ದೇವರಿಗೆ ಅಂತ ಕೊಟ್ಬಿಟ್ಟ. ಮತ್ತೆ ಬಲೆ ಬೀಸ್ತಾನೆ, ಅದು ಎಳಿತಾನೆ ಭಾಳ ಭಾರವಾಗಿತ್ತು. ಭಾಳ ಅಂದ್ರೆ ಭಾಳ ಭಾರವಾಗಿತ್ತು. ಅಂದ್ಕೊಂಡ, ಇದೇನು ಇಂಥ ಮೀನು ಸಿಗ್ತಾಯಿಲ್ಲ ನನಗೆ ಅಂತ. ಕೊನೆಗೆ ಎಳ್ಕೊಂಬರಿತಾ ಬಂದಾಗ ಅದರೊಳಗೆ ಏನಿತ್ತಪ್ಪ ಅಂತಂದರೆ, ದೇವಾನುಭೂತರು ವಿಷ್ಣು, ಲಕ್ಷ್ಮಿ, ರಮಣ ಮತ್ತು ಎಲ್ಲ ದೇವತೆಗಳು ಸೇರಿಬಿಟ್ಟಿದ್ರು ಅದರೊಳಗೆ, ಆ ಮೀನಿನಲ್ಲಿ. ಅವನ ಭಕ್ತಿಗೆ ಬಂದರು. ಹಾಗೆ ಇನ್ನು 500 ವರ್ಷಗಳ ನಿಮ್ಮ ಹಿರಿಯರ ಪುಣ್ಯ ಫಲ ಮಾಡಿದ ಫಲದಿಂದ ನಿಮ್ಮ ದೇವರು ನಿಮ್ಮ ಭಕ್ತಿ ಇಲ್ಲೇ ಬಂದುಬಿಟ್ಟಿದ್ದಾನೆ. ಈ ದೇವರನ್ನು ಆರಾಧಿಸಿ ಪೂಜೆ ಮಾಡಿ ಮುಂದೆ ಪವಿತ್ರವಾಗ್ತದೆ, ಪುಣ್ಯವಾಗ್ತದೆ, ಇದು ಒಂದು ದೊಡ್ಡ ಕ್ಷೇತ್ರವಾಗ್ತದೆ ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾ, ಮತ್ತು ಯಜ್ಞಗಳು, ಪೂಜೆಗಳು, ಅವರೊಂದು ಮಾತು ಹೇಳಿದರು, ಮೂಢನಂಬಿಕೆ ಅಂತ. ಮೂಢ ಅಂದ್ರೇನು? ಪೂರ್ವ ಅಂತಾರೆ ನಮ್ಮ ಕಡೆಗೆ. ಮೂಢ ಪಡುವ, ತ್ಯಂಕ ಬಡಗ ಅಂತ. ಮೂಢ ಅಂದ್ರೆ ಪೂರ್ವ. ಸೂರ್ಯ ಎಲ್ಲಿ ಹುಡ್ತಾನೆ? ಪೂರ್ವದಲ್ಲೇ ಹುಟ್ಟೋದು, ಪಶ್ಚಿಮದಲ್ಲಿ ಹುಟ್ಟಲ್ಲ. ಹಾಗೆ ನಮ್ಮ ಸನಾತನವಾಗಿರ್ತಕ್ಕಂಥ ನಂಬಿಕೆಗಳು, ವಿಚಾರಗಳು, ಚಿಂತನೆಗಳು ಇವೆಲ್ಲವೂ ಸಹಿತ ಮೂಲವಾದದ್ದು, ಮೂಢವಾದದ್ದಲ್ಲ. ಅಪ್ಪ ಮಾಡಿದ, ಅಜ್ಜ ಮಾಡಿದ, ಮಗ ಮಾಡಿದಂತಲ್ಲ. ನಮ್ಮ ಪರಂಪರೆಯಿಂದ ಬಂದಿರತಕ್ಕಂಥದ್ದು ನಂಬಿಕೆಗಳು, ಮೂಲ ನಂಬಿಕೆಗಳು. ಇವತ್ತು ಯಜ್ಞ ಮಾಡ್ತೀರಿ, ಆರಾಧನೆ ಮಾಡ್ತೀರಿ, ಪೂಜೆಗಳದ್ದು ಮಾಡ್ತೀರಾ ಅಂದರೆ ಹಿರಿಯರು ಮಾಡಿರು, ವೇದಗಳು ಮಾಡಿರು, ಅದಕ್ಕಿಂತ ಪೂರ್ವದವ್ರು ಮಾಡಿರು. ಶರಣಕ್ಕೆ, ಸಂಪ್ರದಾಯಕ್ಕೆ ಭದ್ರರು ನಾವು. ನಮ್ಮ ಹಿರಿಯರೇನು ಮಾಡ್ಕೊಂಬಂದ್ರಲ್ಲ, ಅದಕ್ಕೆ ನಾವು ಭದ್ರಾಗಿದ್ದೇವೆ. ಅದನ್ನು ಮೂಢನಂಬಿಕೆ ಎಂದರು. ಮೂಢನಂಬಿಕೆ ಅಂದರೆ ಜ್ಞಾನ ಇಲ್ಲದ್ದು, ಅವಿವೇಕಿ, ಅಜ್ಞಾನಿ, ತಿಳುವಳಿಕೆ ಇಲ್ಲದ ಅಂತ. ಆ ನಂಬಿಕೆ ಇದಲ್ಲ, ಇದು ಮೂಲ ನಂಬಿಕೆ. ಸೂರ್ಯ ಪೂರ್ವದಲ್ಲಿ ಹುಡ್ತಾನೆ ಸತ್ಯ, ಪಶ್ಚಿಮದಲ್ಲಿ ಮುಳುಗ್ತಾನೆ ಸತ್ಯ. ಹಾಗೆ ನಮ್ಮ ನಂಬಿಕೆಗಳು ಇವೆಲ್ಲ ನಂಬಿಕೆಗಳಿದ್ದವಲ್ಲ, ಯಜ್ಞಗಳು, ಯಜ್ಞೋಪವೀತಗಳು, ಅವಿಸ್ಭಾಗ್ಯವನ್ನು ಕೊಡುವಂಥದ್ದು, ಅಗ್ನಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು, ಇದೆಲ್ಲ ವೈಜ್ಞಾನಿಕ. ಇದು ಅಂಧ ಆಚರಣೆ ಅಲ್ಲ, ಇದು ವೈಜ್ಞಾನಿಕ. ಇದು ಈ ಹೋಮಗಳು ಮಾಡೋದ್ರಿಂದ ಹಿಂದೆ ಋಷಿಗಳು, ಮುನಿಗಳು ನಿತ್ಯವೂ ಹೋಮಗಳನ್ನು ಮಾಡ್ತಾಯಿದ್ರು ಆಶ್ರಮದಲ್ಲಿ. ಆ ಮಾಡೋದ್ರಿಂದ ಅಗಾಧವಾದ ಕ್ರೂರ ಪ್ರಾಣಿಗಳು ಆ ಹೋಮದ ಶಕ್ತಿಗೆ ಒಗ್ಗಿ ಅವು ಸಾಧುಗಳಾಗ್ತಾಯಿದ್ದವು. ಅದಕ್ಕೆ ಎಷ್ಟೋ ಋಷಿಗಳಲ್ಲಿ ಉರಿಗಳು ಬಂದಿದ್ದಾವೆ, ಹಾವುಗಳು ಬಂದಿದ್ದಾವೆ. ಮತ್ತು ಆ ವನಸ್ಪತಿಗಳು ಬಿಡೋದ್ರಿಂದ ರೋಗ ಬರೋದಿಲ್ಲ. ಅಲ್ಲಿ ಯಾಕೆ ವನಸ್ಪತಿಯಲ್ಲಿ ಬೆಂಕಿಯಲ್ಲ, ಅನೇಕ ವನಸ್ಪತಿಗಳನ್ನು ಹಾಕ್ತಾರೆ ಅವರಲ್ಲಿ. ಒಂದು ಎಕ್ಕ ಮತ್ತು ಹಳ್ಳೆ ಮತ್ತು ಮುತ್ತುಗ, ಆಮೇಲೆ ಕೆಲವು ಇದಾವಲ್ಲ ಮುಖ್ಯಗಳು, ಅದಕ್ಕೆ ವನಸ್ಪತಿಗಳು, ಒಂದೊಂದು ವನಸ್ಪತಿಗಳು ಹಾಕೋದ್ರಿಂದ ಬರುವ ಧೂಮ ಇದೆಯಲ್ಲ, ಅದು ಆರೋಗ್ಯವಾಗಿರ್ತದೆ. ಅದಕ್ಕೆ ಹೋಮಗಳನ್ನು ಮಾಡ್ತಕ್ಕಂಥದ್ದು. ಈ ಹೋಮಗಳು ಮಾಡ್ತಕ್ಕಂಥ ಹೊಗೆಯಿಂದ, ಧೂಮದಿಂದ ಮಳೆ ಬರ್ತದೆ, ಬೆಳೆ ಚೆನ್ನಾಗಿ ಆಗ್ತದೆ, ನಾಡು ಸಮೃದ್ಧಿಯಾಗಿರ್ತದೆ. ಇದು ಮೂಢನಂಬಿಕೆಯಲ್ಲ, ಇದು ಮೂಲ ನಂಬಿಕೆ ಅಂತ.
ಅದ್ರ ಬಗ್ಗೆ ಎಷ್ಟು ಬೇಕಾದ್ರೂ ಮಾತಾಡ್ಬೋದು. ಈಗ ಟೈಮು ನಿಮಗೆಲ್ಲ ಆಜ್ಯ ಅಂತಾರೆ. ತುಪ್ಪ ಏನು ತುಪ್ಪ ಅಂದರೆ ಯಾವ ಆಜ್ಯ? ಆಜ್ಯ. ಹಾಲಿಗೆ ಆಯಸ್ಸೆಷ್ಟು ನೋಡಿ, ಎಲ್ಲ ಕೂತಿದ್ದೀರ. ಹಾಲಿಗೆ ಆಯಸ್ಸೆಷ್ಟು? ಹಾಲು ಕರಿತೀರಿ, ಹಾಲು ಕರೆದ ಮೇಲೆ ಅದಕ್ಕೆ ವಯಸ್ಸೆಷ್ಟು? 12 ಗಂಟೆ. ನಿಮ್ಮ ತಂಬಾಲು ಅಂತ ಆಕಳಿಂದ ಎಮ್ಮೆಯಿಂದ ಕರಿತಿರಲ್ಲ, ಅದಕ್ಕೆ 12 ಗಂಟೆ. 12 ಗಂಟೆ ಮೇಲೆ ಆಯುಷ್ ಹೋಗ್ತದೆ. ಅದಕ್ಕೆ ಏನು ಮಾಡ್ತಾರೆ ಮನುಷ್ಯರು? ಭಾಳ ಬುದ್ಧಿವಂತರು. ಈ ಹಾಲು ಹೋಗಿಬಿಡುತ್ತೆ ಅಂತೇಳಿ ಅದಕ್ಕೆ ಬೆಂಕಿ ಹಾಕಿಬಿಡ್ತಾರೆ, ಅದನ್ನು ಕಾಸ್ತಾರೆ. ಅದನ್ನು ಕಾಸಿರ ಆಯುಸ್ಸೆಷ್ಟು? 24 ಗಂಟೆ. ನೀವು ತಂಬಾಲಿಗೆ ಕರೆದು ಇಟ್ಕೊಂಡ್ರೆ ಅದಕ್ಕೆ 12 ಗಂಟೆ ಆಯುಸ್ಸು. ನಿಮ್ಮ ಬುದ್ಧಿವಂತಿಕೆಯಿಂದ ಬೆಂಕಿ ಹಾಕಿ ಕಾಸಿ ಕೆನೆ ಮಾಡಿ ಇಟ್ಕೊತೀರ, ಅದಕ್ಕೆ 24 ಗಂಟೆ ಆಯಸ್ಸು. ಅದು ಸ್ವಲ್ಪ ಹುಳಿ ಹಾಕ್ತೀರ, ಏನಾಗುತ್ತೆ? ಮೊಸರು ಆಗ್ತದೆ. ಮೊಸರಿಗೆ 48 ಗಂಟೆ ಆಯಸ್ಸು. ಆ ಮೊಸರನ್ನು ಮಂಥನ ಮಾಡ್ತೀರಾ, ಕಡಿತೀರಾ, ಅದಕ್ಕೆ 48 ಗಂಟೆ. ಬೆಣ್ಣೆ ಬರುತ್ತಲ್ಲ, ನವನೀತ, ಆ ಬೆಣ್ಣೆ ಅದಕ್ಕೊಂದು ವಾರ ಆಯಸ್ಸು. ಆ ನವನೀತ ಆದರೆ 9 ಕಾಯಿಲೆಯನ್ನು ಹುಷಾರು ಮಾಡುವಂಥದ್ದು ಬೆಣ್ಣೆ ಲಕ್ಷಣ ಇದೆ. ಅದು ನವನೀತ ಅಂತ ಕರೆದ್ರು. ಆ ನವನೀತವನ್ನು ಕಾಸಿದರೆ ತುಪ್ಪ ಆಯಿತು. ಆ ತುಪ್ಪಕ್ಕೆ 100 ವರ್ಷ ಆಯಸ್ಸು. ತುಪ್ಪ ಹಳೆಯದಾದಷ್ಟು ಆಯಸ್ಸು ಬೇಡ, ಅದು ಆರೋಗ್ಯಕರ. ಆಂಟಿಬಯೋಟಿಕ್ಸ್ ಅಂತಾರೆ, ಸಪ್ಪ ತುಪ್ಪ ಅಂತ. ಇವತ್ತು ಕೆಲವರು ಇಂಥ ವಯಸ್ಸಾದ ಋತುಜರು ಬಂದಿಲ್ಲಿ ಹಳೆ ತುಪ್ಪ ಇದೆ. ಹಳೆ ತುಪ್ಪ ಇದೆ ಅಂದರೆ ಅದು ಎಷ್ಟು ಆಯಸ್ಸಾಗುತ್ತೆ, ಅದು ಮೆಡಿಷನ್ನು ತುಪ್ಪ. ನೋಡಿರಿ, ಒಂದು ಗೋವಿನಿಂದ ಹಾಲನ್ನು ಕರೆದರೆ 12 ಗಂಟೆ, ಅದಕ್ಕೆ ಬೆಂಕಿ ಸಂಸ್ಕಾರ ಕೊಟ್ಟರೆ 24 ಗಂಟೆ, ಅದಕ್ಕೆ ಹುಳಿ ಹಾಕಿದರೆ 48 ಗಂಟೆ. ಮೊಸರು, ಹಾಲಿಗೆ ಉಷ್ಣ ಗುಣ, ಹಾಲು ಉಷ್ಣ, ಮೊಸರು ಉಷ್ಣ, ಮಜ್ಜಿಗೆ ಶೀತ. ಅನೇಕ ರೋಗಗಳನ್ನು ಸಂಕ್ರಾಂತಿ ಅಂತ್ಯಾನಿ ಭೋಜನ ಅಂತಾರೆ. ಊಟ ಆದಮೇಲೆ ಮಜ್ಜಿಗೆಯನ್ನು ಕುಡಿಬೇಕು ಅಂತ. ಆ ಬೆಣ್ಣೆ ಅದನ್ನು ಕಾಸಿರೆ ತುಪ್ಪ ಆಯ್ತು. ಆ ಹಾಲಿಗೆ ಸಂಸ್ಕಾರದಿಂದ ಎಲ್ಲಿ ಹೋಯಿತು? ತುಪ್ಪ ಆಯಿತು. ಇಂಥ ಯಜ್ಞೋಪಾದಿಗಳಿಂದ, ಯೋಗಗಳಿಂದ ಸಂಸ್ಕಾರ ಮಾಡೋದ್ರಿಂದ ಮನುಷ್ಯನ ಇಷ್ಟಾರ್ಥಗಳು ಸಿದ್ಧಿಸ್ತವೆ. ಬೇಡಿದ್ದು ಬರ್ತದೆ. ಸುಮ್ಮನೆ ಕೂತ್ಕೊಂಡವ್ರು ಏನು ಹೇಳಿ ಏನೂ ಮಾಡಲ್ಲ. ಅವೆಲ್ಲವಕ್ಕೂ ಒಂದೊಂದು ಶಕ್ತಿ ಇದೆ. ಆ ಶಕ್ತಿ ಅದು ಭಕ್ತಿ ಆಗ್ತದೆ. ಆ ಭಕ್ತಿ ಮುಂದೆ ದೈವ ಆಗ್ತದೆ. ಈ ತುಳುನಾಡಿನಲ್ಲಿ ಒಳ್ಳೆಯ ಸಂಸ್ಕಾರ ಇದೆ. ಮೊದಲವರು ಆ ದೈವನ ಅಂಥದ್ದು ಕೋಲಗಳವು ಗಣಗಳು ನಂಬುತ್ತಾರೆ. ಆ ಗಣಗಳ ಹತ್ರ ಆದಮೇಲೆ ಅವು ಹೇಳ್ತವೆ, ನೀನು ದೇವ್ರ ಹತ್ರ ಹೋಗು ಅಂತ. ಅವರು ದೇವ್ರ ಹತ್ರ ಹೋಗ್ತಾರೆ, ದೇವರಿಗೆ ಅರ್ಪಣೆ ಮಾಡ್ತಾರೆ. ಆಮೇಲೆ ಅವ್ರು ದೇವ್ರು ಹೇಳುತ್ತೆ, ಗುರುಗಳು ತಕ್ಕ ಹೋಗು ಅಂತ ಹೇಳುತ್ತೆ. ಆ ಗುರುಗಳ ಹತ್ರ ಬರ್ತಾರೆ ಅವರು, ಇಲ್ಲಿಂದ ಪ್ರಸಾದ ತಗೋ ಅಂತ ಹೇಳ್ತಾರೆ. ಆಮೇಲೆ ಮತ್ತು ನನ್ನ ಹತ್ರ ಬಾ ಅಂತ ಹೇಳೋದು ದೇವರು ಇಷ್ಟಾರ್ಥ ಕೊಡ್ತದೆ. ನೋಡಿ, ಇವತ್ತಲ್ಲಿ ನಾವೆಲ್ಲ ಕೂತಾಗ ನಮ್ಮ ಇವ್ರು ಹೇಳಿರು, ಎಲ್ಲರಿಗೂ ಪ್ರಸಾದ ಕೊಡ್ಬೇಕು ಸ್ವಾಮಿ, ಇಲ್ಲರ ಆಗಲ್ಲ ಅಂತ. ಈ ಭಾಗ ನನಗೆ ಭಾಳ ಪರಿಚಯ. ಪುತ್ತೂರು, ಕಾರ್ಕಳ, ಉಡುಪಿ, ಸೂರತ್ಕಲ್ಲು ಇದೆಲ್ಲ ಭಾಳ ಬರ್ತೇನೆ. ಈ ಕಡೆಗೆ ಬಂದಿರಲಿಲ್ಲ ಅಷ್ಟೇ ನಾನು. ಅಲ್ಲೇ ಜನರಿಗೆ ಪ್ರಸಾದ ಕೊಡಲಿಲ್ಲ, ಏನೋ ತಪ್ಪು ಮಾಡಿದೆ ನಾನು, ಗುರುಗಳಿಂದ ಪ್ರಸಾದ ಸಿಕ್ಕಿಲ್ಲ ಅಂದರೆ ನಾನೇನೋ ತಪ್ಪು ಮಾಡಿದೆ ಅಂದರೆ ಗುರುಪ್ರಸಾದ ಸಿಕ್ಕಿಲ್ಲ. ಹಾಗೆ ವಿನಯವಾಗಿ ಭಕ್ತಿಯಿಂದ ತಗೊಳ್ತಕ್ಕಂಥದ್ದು. ಎಷ್ಟು ಜನ ಬಂದರೂ ಭಕ್ತಿಯಿಂದ ಬಂದಿರಿ, ಸಾಲಾಗಿ ಬಂದಿರಿ, ನಿಮ್ಮೆಲ್ಲರಿಗೂ ಪ್ರಸಾದ ಸಿಕ್ತು. ಆ ಥರ ಈ ಕಾರ್ಯಕರ್ತರು ಮಾಡಿದ್ದಾರೆ. ಹಾಗೆ ಇನ್ನೂ ಕೆಲವು ಜನ ಇರ್ತಾರೆ, ಹಾಲಿಗೆ ನೀರು ಹಾಕ್ತಾರೆ. ಯಾಕೆ? ಜಾಸ್ತಿ ಆಗಲಿ, ವ್ಯಾಪಾರ ಮಾಡೋಣ, ದುಡ್ಡು ಮಾಡ್ಕೊಳ್ಳೋಣ ಅಂತ. ಆ ಹಾಲಿಗೆ ನೀರು ಹಾಕಿದರೆ ಹಾಲೇನು ಮಾಡ್ತು? ನೀರನ್ನು ಕರ್ಕಂತು. ಏನಪ್ಪ ಎಲ್ಲ ಕಡೆ ಸಿಗ್ತೀಯ ನೀರು, ಕಾಮನ್ ಮನುಷ್ಯ ನನ್ನ ಜೊತೆಗೆ ಬಂದಿದೆಯಾ ಅಂಥೇಳಿ ತನ್ನ ಎಲ್ಲ ಗುಣವನ್ನು ಕೊಟ್ಟುಬಿಡ್ತು. ನೀರು ಹಾಲಾತು, ನೀರಾಗಲಿಲ್ಲ. ಯಾಕೆ ಅಂದರೆ ಹಾಲು ಕ್ಷೀರ, ಅಮೃತ, ನೀರಿಗೆ ತನ್ನ ಗುಣ ಕೊಡ್ತು, ತನ್ನಂತೆ ಮಾಡಿಕೊಂತು. ಅದಕ್ಕೆ ನೀರು ಹೇಳ್ದು, ಏನಪ್ಪ ಎಂಥ ಮನುಷ್ಯ ನೀನು, ಎಲ್ಲ ಕಡೆ ಸಿಗ್ತೀನಿ ನಾನು, ನನ್ನದು ಸಾಮಾನ್ಯ ಮನುಷ್ಯ, ನೀನು ನಿನ್ನಂತೆ ಮಾಡ್ಕೊಂಬಿಟ್ಟಲ್ಲ ನನ್ನ ಅಂಥೇಳಿ ಸಂತೋಷ ಪಡ್ತಿರುತ್ತೆ.
ಅವಾಗ ಈ ಜನ ನೋಡ್ತಾರೆ, ನೋಡಿ ನೀರು ಹಾಲಾತು, ರೇಟ್ ಕಮ್ಮಿ ಆಗುತ್ತೆ, ಅದಕ್ಕೆ ಹಾಲು ಬೇರೆ ಮಾಡ್ಕೋಬೇಕು, ನೀರು ಬೇರೆ ಮಾಡಬೇಕು. ಬೆಂಕಿ ಹಚ್ಚುತ್ತಾರೆ ಪಾತ್ರೆಗೆ. ಬೆಂಕಿ ಹಚ್ಚಿದಾಗ ನೀರು ಏನಪ್ಪ ನಿನ್ನ ಜೊತೆ ಬಂದು ನೀನು ಸುಡ್ತಾ ಇದೆಯಾ, ನನ್ನ ನಿಜ ನೀನು ಸುಡ್ತಾರಲ್ಲ, ನಾನು ಹೋಗಿಬಿಡ್ತೀನಿ ಕೆರೆ ಅಂಥೇಳಿ ಆ ನೀರು ಹಾವಿಯಾಗಿ ಮೇಲೆ ಹೋಗ್ತದೆ. ಹಾಲು ಹೇಳುತ್ತೆ, ಹೋಗ್ಬೇಡಪ್ಪ, ಬಾ ನೀನು ಅಂತ ಇದು ಉಕ್ಕಿ ಉಕ್ಕಿ ಮೇಲೆ ಹೋಗುತ್ತೆ. ಈ ಜನ ಇರ್ತಾರಲ್ಲ ಸ್ವಾರ್ಥರು, ಹಾಲು ಕುತ್ತೆ ಹೊಡೆ ಬಂದು ಸ್ವಲ್ಪ ನೀರು ಹಾಕಿಬಿಡ್ತಾರೆ. ಹಾಕಿದ ಕಡೆ ಬಂದೆ ಅಂತ ಕೆಳಗೆ ಹೋಗ್ತದೆ. ಹಾಗೆ ಹಾಲಿಗೆ ನೀರು ಹಾಕೋರಿರ್ತಾರೆ, ನೀರಿಗೆ ಹಾಲು ಹಾಕೋರಿರ್ತಾರೆ, ಅದಕ್ಕೆ ಬೆಂಕಿ ಹಚ್ಚೋರಿರ್ತಾರೆ, ಒಟ್ಟಿಗೇನೋ ಹಾಲು ಹಾಕ್ತಾರೆ. ಹಾಗೆ ಇಂಥ ಕಾರ್ಯಗಳು ಮಾಡುವಾಗ, ಸತ್ಕಾರ್ಯಗಳು ಮಾಡುವಾಗ ವಿಘ್ನಗಳು ಭಾಳ, ವಿರೋಧಗಳು ಭಾಳ. ಅದಕ್ಕೆ ಲೆಕ್ಕಿಸಬಾರ್ದು. ನಿಮ್ಮ ಕೆಲಸಗಳು ಈ ನೋಡ್ರಿ 500 ವರ್ಷಗಳಿಂದೆ ದೇವ್ರು ನೋಡ್ರಿ ಎಂಥ ನಿಮ್ಮ ಪುಣ್ಯ ಇದೆ. ಎಲ್ಲೋ ಹೋಯ್ತು ದೇವರು, ಎಲ್ಲೇ ಇತ್ತು, ಅಲ್ಲಿ ಯಾವುದೋ ಮಠಕ್ಕೆ ಬಂತು, ಅಲ್ಲಿಂದ ನೀವು ತಂದ್ರಿ, ನಿಮ್ಮನ್ನು ಕರೆಸಿ ಇಲ್ಲಿ ಬಂತು. ನೀವೆಲ್ಲ ಇಷ್ಟು ಕುತ್ಕೊಂಡಿದ್ರ ಅಂದರೆ ನಿಮ್ಮ ಹಿರಿಯರನ್ನು ನೆನೆಸ್ರಿ. 500-600 ವರ್ಷಗಳಿಂದ ಆ ದೇವರನ್ನು ಸ್ಥಾಪನೆ ಮಾಡಿ ಹಿರಿಯರು, ಅವ್ರನ್ನ ನೆನೆಸ್ರಿ. ಆ ಪುಣ್ಯ ಫಲದಿಂದ ಇವತ್ತು ನೀವು ಫಲ ಸಿಕ್ಕಿದೆ. ಇನ್ನು ಆ ಸ್ಥಾಪನೆ ಆಗಬೇಕು, ಇದು ದೇಗುಲ ಆಗಬೇಕು, ಮುಂದೆ ಚೆನ್ನಾಗಿ ಆಗ್ತದೆ. ಭಾಳ ಸಂತೋಷ. ನಿಮ್ಮೆಲ್ಲರ ಭಕ್ತಿ ನೋಡಿ ನಮಗೂ ಸಂತೋಷ ಆಗಿದೆ. ಈ ಯಜ್ಞಗಳು, ಓಪನೆಗಳು ನಮ್ಮ ಸಮಾಜದ ಅತಿ ಮುಖ್ಯವಾದ ಭಾಗಗಳು. ಸನಾತನವಾದ ಧರ್ಮದಲ್ಲಿ ಯಜ್ಞೋಪವೀತಕ್ಕೆ ಭಾಳ ಪವಿತ್ರವಾಗಿದೆ. ಅಗ್ನಿದೇವರು, ನಾವೇನು ನೇಲಿಗೆ ಊಟ ಮಾಡ್ತೀವಿ, ಬಾಯಿಲಿ ಊಟ ಮಾಡ್ತೀವಲ್ಲ, ಹಂಗೆ ಅಗ್ನಿ ಮುಖಾಂತರ ದೇವಳಿಗೆ ಅವಿಷ್ಭಾಗ್ಯವನ್ನು ಕೊಡಬೇಕು ಅಂಥ ಪುಣ್ಯ ಇದೆ. ಏನೇ ಆದರೂ ಸಹಿತ ಇವತ್ತು ನಾನು ಇಲ್ಲಿ ಬರುವಾಗ ನಿಮ್ಮ ದೇವರಿಗೆ ಸವಾಲು ಹಾಕಿದೆ. ನಾನೇನು ಬರ್ತೀನಿ, ಮಳೆ ಬಂದರೆ ಏನು ಮಾಡ್ತೀಯ ನೀನು ಒಂದೇ, ನಾನು ಬರೋದಲ್ಲ ಅಂತ ನಿಮ್ಮ ದೇವ್ರಿಗೆ ಹೇಳಿದ್ದು. ನೀವು ಬಂದವರಿಗೆ ಮಳೆ ಕೊಡಲ್ಲ ನಾನು ಅಂತದು. ನಾನು ಈ ಮಳೆ ಬರುತ್ತಪ್ಪ ಇಲ್ಲಿ ಜಾಸ್ತಿ, ಮತ್ತೋಗೋಣ ಜನಕ್ಕೆ ನಮಗೆ ತೊಂದರೆ ಆಗ್ತಲ್ಲ ಎಂದು. ಅದು ಇಲ್ಲ ಎಲ್ಲ ಬರ್ರಿ, ನೀವು ಬಂದವರು ನಾನು ಮಳೆ ಕೊಡಲ್ಲ ಅಂತ. ನಾವು ಹಣ್ಣು ಕೊಡೋ ಪಕ್ಕದಾಗ ಹೇಳ್ಯಾರು, ಸ್ವಾಮಿ ಮೋಡ ಆಗ್ತಾಯಿತ್ತು ನೋಡ್ರಿ ಅಂತ ನನಗೆ ಅಲ್ಲಿ ಪಕ್ಕದಲ್ಲಿ. ಆ ದೇವ್ರಿಗೆ ಸ್ವಲ್ಪ ಹೇಳು ಒಂದೆ ನಾನು, ಯಾಕೆ ದೇವರು ನನಗೆ ಮಾತು ಕೊಟ್ಟದೆ, ನೀವು ಬಂದವರಿಗೆ ಮಳೆ ಕೊಡಲ್ಲ ಅಂತ. ನೋಡಿ ಎಷ್ಟು ನಿಚ್ಚಳವಾಯಿತು. ಹಾಗಾಗಿ ಆ ದೇವರಲ್ಲಿ ಭಾಳ ಶಕ್ತಿ ಇದೆ, ನಿಮ್ಮಲ್ಲಿ ಭಕ್ತಿ ಇದೆ. ಆ ದೇವರು ನಿಮ್ಮ ಬಲೆಗೆ ಬಂದು ಬಿದ್ದಿದ್ದಾನೆ. ನೀವು ಹೇಗೆ ಉಳಿಸ್ಕೊಳ್ತೀರೋ, ಹೇಗೆ ಬೆಳೆಸ್ಕೊಳ್ತೀರೋ ಉಳಿಸಿ ಮುಂದಿನ ಪೀಳಿಗೆಗೆ ಇದೊಂದು ಮಾರ್ಗದರ್ಶನ ಮಾಡಿರಿ, ಆದರ್ಶ ಮಾಡಿರಿ. ಆ ದೈವ ಸಂಕಲ್ಪದಿಂದ ಇಲ್ಲಿ ಇರೋದರಿಂದ ಈ ನಾಡೇ ಒಂದು ಪವಿತ್ರವಾಗ್ತದೆ, ಪುಣ್ಯ ಸ್ಥಳವಾಗ್ತದೆ. ಇದು ಭಾಳ ಎತ್ತರಕ್ಕೆ ಹೋಗ್ತದೆ. ಆ ದೇವರನ್ನು ಬಿಡಬೇಡಿ ಅಂತ ಹೇಳ್ತಾ ನಮಗೆ ಕರ್ಕೊಂಬಂದ ಆಮೇಲೆ ಚಂದ್ರಪ್ರಕಾಶು, ನಾವು ಆಗಲ್ಲಪ್ಪ ಬೇಡ ನಿಲ್ಲೋದು ಅಲ್ಲಿ ಇಲ್ಲಿ. ನಮ್ಮ ವೆಂಕಟೇಶ ಅಂತ ನಮ್ಮ ಶಿಷ್ಯ ಇದ್ದಾರೆ, ಒಂದು 15% ಮಡಗ ಶಿಷ್ಯ, ಅವ್ರಿಗೆ ಕರೆಸಿ ಹೇಳಿದ್ವಿ, ನಾನು ಅಲ್ಲೇ ವ್ಯವಸ್ಥೆ ಮಾಡ್ತೀನಿ ಸ್ವಾಮಿ ಅಂತಂದ. ಬಂದರು, ಅವರು ಕಾರು ಕರ್ಕೊಂಬಂದರೆ. ಆಮೇಲೆ ಇಲ್ಲ ನಮ್ಮ ಮನೆಗೆ ನಿಲ್ಲಬೇಕು ಸ್ವಾಮಿಗಳು ಅಂತ ಹೇಳಿದರು. ಸಂಸಾರ ಮಾಡಿ ಹೆಂಗಪ್ಪ ಮಾಡೋದು ಅಂದ್ವಿ. ಆದರೂ ಭಾಳ ಚೆನ್ನಾಗಿ ವ್ಯವಸ್ಥೆ ಮಾಡಿರು, ಬಂದ್ವಿ. ಈ ಯಜ್ಞೋಪುಳಕ್ಕೆ ನಿಮ್ಮೆಲ್ಲರ ಸಹಕಾರ ಕೊಡ್ರಿ. ಋತ್ವಿಕರು ಶಾಸ್ತ್ರವಾಗಿ ಕ್ರಮಬದ್ಧವಾಗಿ ಆ ಶಬ್ದಗಳನ್ನು ತಪ್ಪುಡಿಬಾರ್ದು. ಆ ಮಂತ್ರಗಳನ್ನು ತಪ್ಪು ನೋಡಿದ್ರೆ ಪಾಪ ಬರ್ತದೆ. ಹಾಗೆ ಒಂದು ಉಚ್ಚಾರಗಳನ್ನು ಸಹಿತ ಆ ಪಂಚ ಅಷ್ಟವಾದಗಳಲ್ಲಿ ಮಾಡಿದಾಗ ಡಮಗ ಒಂದು ಸಿಗ್ಲು ಕಾಣಂತ ಇವ್ರಿಗೆ ಡಮರುಗರ ಕೊಟ್ಟರು, ಕೊನೆಗೆ ಅವರಿಗೆ ಕೊಟ್ಬಿಡಿ ಹಿಂದೆ ನಾನು. ಆ ಮಗು ಭಾಳ ಚೆನ್ನಾಗಿ ಅದನ್ನು ಮಾಡ್ತು, ಕ್ರಮಬದ್ಧವಾಗಿ ನಡೆದಿದೆ. ಹಾಗೆ ನೀವು ಮುಂದರ್ಶೋಣ ನಿಮಗೆ ಸಂಬಂಧಪಟ್ಟದ್ದು ಏನಾರು ಮಾಡಿ ಮುಂದಿನ ಇಂಥ ವರ್ಷಕ್ಕೆ ನೀವು ದೇವಾಲಯ ಮಾಡಬೇಕು.